Good morning, students. Okay, very good morning to all. Okay, now welcome to KRL Memorial CBSE School, Mudhol. I am your English teacher. My name is Geeta Mantur. Okay, see here, this is second standard class. Second standard class, subject English. Okay, subject English, second standard class. Second standard class, subject English. Okay. Listen here, students. Yesterday means previous class. We will complete one of the grammar topic. First, grammar topic. Which lesson? Yes. Describing words, adjective. Describing words, adjective. Okay. Yesterday we will complete this lesson in grammar part. Okay. Now in this period we will go to second topic in grammar part. Okay. Second topic in grammar part. Okay. All of you have your textbook. So now all of you open your textbook, page number 67. Page number 67. Page number 67. All of you open your textbook. Okay. Doing verbs. Next one is doing words. Verbs. Doing words. Okay. Doing words. Verbs. Okay. See here. Yesterday we will learn adjectives. Learn adjective. Who, what, which word tells about, tells us something about noun. We call them adjective. Okay. Describing noun. We call them adjective. Okay. Some examples also we will learn yesterday class. Okay. But now in this class we will go to second topic. Doing words. Verbs. Doing words. Verbs. Okay. I hope now all of you open your textbook. Okay. So now I will start the lesson. Doing words. Doing words. What is the meaning of doing words? What is the meaning of doing words? Okay. See. Doing words. Doing ಅಂದ್ರೆ ಏನು ಮಾಡ್ತಾ ಇರುವಂತದ್ದು. ಮಾಡ್ತಾ ನೀನು ಮಾಡ್ತಾ ಇದೀಯಾ. ವಾಟ್ ಆ ವರ್ಕ್ ಆ ಒಂದು ಕೆಲಸ ಕಂಟಿನ್ಯೂಯೇಷನ್ ಇರಬೇಕು. ಹೌದು, ಕಂಟಿನ್ಯೂಯೇಷನ್ ಇರುವಂತಹ ಕೆಲಸ ಅದನ್ನ ಪ್ರತಿನಿಧಿಸುವಂತಹ ವರ್ಡ್ಗಳನ್ನ ಇಲ್ಲಿ ಏನಂತ ಕರೆದಾರ? ವರ್ಬ್ ಅಂತ ಕರೀತಾರೆ. ಹೌದು, ಸರಿಸಿ. ಫಸ್ಟ್ ನೋಡ್ರಿ, ಡೂಯಿಂಗ್ ವರ್ಡ್ಸ್. ಡೂಯಿಂಗ್ ವರ್ಡ್ಸ್. ಡೂಯಿಂಗ್ ವರ್ಡ್ಸ್ tell us what people animal or things are doing we call them verbs. Okay. See here, students. ಡೂಯಿಂಗ್ ವರ್ಡ್ಸ್. ನೀವು ಏನು ಮಾಡ್ತಿರ್ತೀರಿ? ಡೂಯಿಂಗ್ ಅಂದ್ರೆ ಏನು? ಮಾಡುವಂಥದ್ದು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದು ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕಂಟಿನ್ಯೂಯೇಷನ್ ಐತಿ ಅಂದ್ರೆ ಅದಕ್ಕೆ ನೀವು ಏನಂತ, ಈಗ ಒಂದು ಆಟ ಆಡ್ತಿದ್ರಿ, ಫಾರ್ ಎಕ್ಸಾಂಪಲ್ ಆಟ ಆಡಕತ್ತಾನ, ಹಾಗಾದ್ರೆ ಅದನ್ನ ಏನು? ಹಿ ಈಸ್ ಅ ಪ್ಲೇ ಇನ್ ಗ್ರೌಂಡ್. ಓಕೆ, ಹಿ ಈಸ್ ಪ್ಲೇ ಇನ್ ಗ್ರೌಂಡ್. ಪ್ಲೇ. ಓಕೆ, ಅವ ಆಡಕತ್ತಾರ. ಪ್ಲೇ ಅನ್ನೋದು ಏನಾಗ್ತೈತಿ? ವರ್ಬ್ ಅಷ್ಟೇ ಆಗ್ತೈತಿ. ಹೌದು, ಇವ್ರೇನು ಕೇಳತ್ತಾರ? ಡೂಯಿಂಗ್
ವರ್ಕ್ಸ್ ಅಂದ್ರೆ ಮಾಡ್ತಿರುವಂತಹ ಕೆಲಸ ಪ್ಲೇಡ್. ಓಕೆ, ಅದೇನಾಗ್ತಿ ಡೂಯಿಂಗ್ ವರ್ಕ್ ಪ್ಲೇಡ್. ಓಕೆ, ಪ್ಲೇಯಿಂಗ್ ಪ್ಲೇಡ್ ಪ್ಲೇ. ಓಕೆ, ಡೂಯಿಂಗ್ ವರ್ಕ್ಸ್ ಟೆಲ್ ಅಸ್ ವಾಟ್ ಪೀಪಲ್ ಅಂದ್ರೆ ವಾಟ್ ಪೀಪಲ್ ಏನ್ ಮಾಡಾಕತ್ತಾರು. ಜೊತೆಗೆ ನೆಕ್ಸ್ಟ್ ಅನಿಮಲ್ಸ್ ಏನ್ ಮಾಡಾಕತ್ತೈತಿ ಡೂಯಿಂಗ್ ವರ್ಕ್. ಓಕೆ, ಪೀಪಲ್ಸ್ ಡೂಯಿಂಗ್ ವರ್ಕ್ ಅಂಡ್ ಅನಿಮಲ್ಸ್ ಡೂಯಿಂಗ್ ವರ್ಕ್ ಅಂಡ್ ಆರ್ ಥಿಂಗ್ಸ್ ಆಲ್ಸೋ ಡೂಯಿಂಗ್ ವರ್ಕ್ ಇಂಡಿಕೇಟ್ಸ್ ದ ವರ್ಕ್. ಓಕೆ, ವಿಚ್ ಕಾಲ್ ದೆಮ್ ವರ್ಕ್. See here friends, doing words tell us what people doing and the animal what doing and things are doing. We call them words. ಏನಾಯ್ತು, ಪೀಪಲ್ ಏನ್ ಮಾಡಾಕತ್ತಾರ, ಹೌದು ಜನ ಏನ್ ಮಾಡಾಕತ್ತಾರ, ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಲಿ ಅಥವಾ ಒಂದು ಗುಂಪು ಆಗಿರ್ಲಿ ಏನ್ ಡೂಯಿಂಗ್ ವರ್ಡ್ಸ್. ಅವ್ರು ಏನ್ ಮಾಡಾಕತ್ತಾರ, ಅವ್ರು ಮಾಡುವಂತ ವರ್ಕ್ ಅನ್ನ ಇಂಡಿಕೇಟ್ ಮಾಡ್ತಿರ್ಬೇಕು. ಅದನ್ನ ನಾವೇನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಅನಿಮಲ್ ಡೂಯಿಂಗ್ ವರ್ಕ್. ಓಕೆ, ಅದೇನ್ ಮಾಡ್ತೈತಿ, ಅದನ್ನ ಯಾವೊಂದು ಡೂಯಿಂಗ್ ವರ್ಡ್ ಇಂದ ನೀವು ಯೂಸ್ ಮಾಡ್ತೀರಿ, ಇಂಡಿಕೇಟ್ ಮಾಡ್ತೀರಿ, ಅದನ್ನ ಏನಂತ ಕರೀತಾರ, ವರ್ಬ್ಸ್ ಅಂತ ಕರಿತೀವಿ. ಅಂಡ್ ಥಿಂಗ್ಸ್ ಆರ್ ಡೂಯಿಂಗ್. ಏನು, ಥಿಂಗ್ಸ್ ಆರ್ ಡೂಯಿಂಗ್. ಥಿಂಗ್ಸ್ ಏನು ಥಿಂಗ್ಸ್ಗಳು ಇರ್ತಾವಲ್ಲ, ಥಿಂಗ್ಸ್ಗಳು ಏನು ಡೂಯಿಂಗ್ ವರ್ಕ್, ಅವ್ರದ್ದು ಡೂಯಿಂಗ್ ವರ್ಕ್ಗಳು ಏನಿರ್ತೈತಲ್ಲ ಅದನ್ನ ನೀವು ಇಂಡಿಕೇಟ್ ಮಾಡುವಂಥ ವರ್ಡ್ಗಳನ್ನ ಏನು ಮಾಡ್ತೀರಿ, ಯೂಸ್ ಮಾಡ್ತಿರ್ತಾರಲ್ಲ ಅವುಗಳಿಗೆ ಏನಂತ ಕರೀತಾರೆ, ಅಲ್ಲಿ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಫಸ್ಟ್ ಒನ್ example. Okay, see, all of you see your textbook. Okay, first one picture. See here, first all of you see your textbook. First picture, sleeping. He is sleeping. ಆ ವ್ಯಕ್ತಿ ಏನು ಮಾಡೋಣ, ಮಲ್ಕೊಂಡನ. ಸ್ಲೀಪಿಂಗ್ ಅಂದ್ರೆ ಅದು ಒಂದು ವರ್ಕ್. ಅವ ಏನೋ ಒಂದು ಏನು ಮಾಡಕತ್ತಾನವ, ಮಲ್ಕೊಂಡನ ಅಂದ್ರೆ ಅದು ವರ್ಕ್ ನಡೆಯಾಕತೈತಿ. ಹೌದು, ಡೂಯಿಂಗ್ ವರ್ಡ್ಸ್ ಅಂದ್ರೆ ಸ್ಲೀಪಿಂಗ್ ಅಂದ್ರೇನು, ಮಲ್ಕೊಂಡಾನ ಅಂದ್ರೆ ಮಾಡುವಂತಹ ಕೆಲಸನ ಹೇಳಿದ್ರಿಲ್ಲ ಅವ್ರು. ಸ್ಲೀಪಿಂಗ್ ಅಂದ್ರೆ ಏನಾಗ್ತೈತಿ, ಮಾಡುವಂತಹ ಕೆಲಸ ಆಗ್ತೈತಿ. ಹೌದು, ಡೂಯಿಂಗ್ ಮಾಡಕತ್ತಾನ ಈಗ ಅದನ್ನ. ಸ್ಲೀಪಿಂಗ್ ಅಂದ್ರೆ ಕಂಟಿನ್ಯೂಯೇಷನ್ ಐತೆ. ಫಾರ್ ಎಕ್ಸಾಂಪಲ್ ಸ್ಲೀಪಿಂಗ್. ನೆಕ್ಸ್ಟ್ ಒನ್ ಈಟಿಂಗ್. ಎಸ್, ಹಿ ಈಸ್ ಈಟಿಂಗ್. ಓಕೆ, ಹಿ ಈಸ್ ಈಟಿಂಗ್. ನಾವು ಅವ ಏನು ಮಾಡಕತ್ತಾನ, ಆ ಪಿಕ್ಚರ್ ಒಳಗ ಈಟ್ ಮಾಡತ್ತಾನ, ಊಟ ಮಾಡಕತ್ತಾನ. ಕಂಟಿನ್ಯೂಯೇಷನ್ ಐತೆ, ಅವು ಮಾಡಕತ್ತಾನ, ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ, ಇನ್ನು ತಿನ್ನಕತ್ತಾನ. ಸೊ ಹಾಗಾಗಿ ಡೂಯಿಂಗ್ ವರ್ಡ್ಸ್, ಇದು ಈಟಿಂಗ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ verbs. Okay, eating. Okay, then next one, running. He is running. See this picture, he is running in this picture. Okay, ಈ ಒಂದು ಪಿಕ್ಚರ್ ಒಳಗ ಅವ ಏನು ಮಾಡಕತ್ತಾನ, ರನ್ ಮಾಡಕತ್ತಾನ. ರನ್ ಅನ್ನೋದು ಏನಾಗೈತಿ, ಕಂಟಿನ್ಯೂಯೇಷನ್ ಐತಿ. ರನ್ನಿಂಗ್ ING ಬಂತು ಅಂದ್ರೆ ಅದು ಕಂಟಿನ್ಯೂಯೇಷನ್ ಐತಿ, ನಡೆಯಾಕತ್ತೈತಿ. ಆ ಕೆಲಸ ಇನ್ನು ಏನಾಗೈತಿ, ಕಂಟಿನ್ಯೂಯೇಷನ್ ಐತಿ ಅಂತ ನೀವು ತಿಳ್ಕೊಬೇಕು. ಸೊ ರನ್ನಿಂಗ್, ಡೂಯಿಂಗ್ ವರ್ಡ್ಸ್ ಅಂದ್ರೆ ನಾವು ಏನು ಮಾಡಕತ್ತಾನ, ರನ್ನಿಂಗ್ ಮಾಡಕತ್ತಾನ. ಹೌದು, ಡೂಯಿಂಗ್ ವರ್ಡ್ಸ್ ಅನ್ನ ಇಂಡಿಕೇಟ್ ಮಾಡೋದು ಯಾವುದು, ವರ್ಕ್. ಓಕೆ, ಡೂಯಿಂಗ್ ವರ್ಡ್ಸ್ ಅನ್ನ ಇಂಡಿಕೇಟ್ ಮಾಡೋದು, ಡೂಯಿಂಗ್ ವರ್ಡ್ಸ್ಗಳನ್ನ ಇಂಡಿಕೇಟ್ ಮಾಡೋದು ವರ್ಬ್ಸ್ ಆಗಿರ್ತೈತಿ. ಇಲ್ಲಿ ಕೂಡ ಅವ ರನ್ನಿಂಗ್ ಮಾಡಕತ್ತಾನ ಅಂದ್ರೆ ರನ್ನಿಂಗ್ ಏನಾಗ್ತೈತಿ, ವರ್ಬ್ ಆಗ್ತೈತಿ. ಓಕೆ, ದೆನ್ ಸ್ಲೀಪಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ಆ್ಯಂಡ್ ಕ್ರೈಯಿಂಗ್, ಈ ಥರ ಎಲ್ಲ ಏನು ಕಂಟಿನ್ಯೂಯೇಷನ್ ಮಾಡುವಂಥ ವರ್ಕ್ಗಳಿರ್ತಾವೆ, ಡೂಯಿಂಗ್ ವರ್ಡ್ಸ್ಗಳನ್ನು ಏನಂತ ಕರೀತಾರ, ವರ್ಬ್ ಅಂತ ಕರೀತಾರೆ. ಓಕೆ, ಆಲ್ ಆಫ್ ಯು ರೈಟ್ ಇನ್ ಯುವರ್ ಬುಕ್ ದಿಸ್ ಆಲ್. ಫಸ್ಟ್ ಒನ್ ಈಸ್ ಡೆಫಿನಿಷನ್. ದಿಸ್ ಇಸ್ ಅ ಡೆಫಿನಿಷನ್. ಓಕೆ, ಡೆಫಿನಿಷನ್. ದೆನ್ ಸೆಕೆಂಡ್ ಒನ್ ಈಸ್ ಎಕ್ಸಾಂಪಲ್ಸ್. ಓಕೆ, ಡೂಯಿಂಗ್ ವರ್ಡ್ಸ್ ಯಾವೊಂದು ಕೆಲಸನ ನಾವು ಇಂಡಿಕೇಟ್ ಮಾಡ್ತೀವಿ, ನಡೀತಿರುವಂತಹ ಕೆಲಸ, ಅದು ಡೂಯಿಂಗ್ ವರ್ಡ್ಸ್ ಅಂದರೆ ನಡೀತಿರ್ಬೇಕು, ಅದು ಕಂಟಿನ್ಯೂಯೇಷನ್ ಇರಬೇಕದು. ಅದು ಮುಗಿದು ಹೋಗಿದ್ದು ಆಗಿರ್ಬಾರ್ದು ಅಥವಾ ಮುಂದೆ ಮಾಡುವಂಥದ್ದು ಅಲ್ಲ, ಈಗಾಗಲೇ ಕಂಟಿನ್ಯೂ ಆಗಿ ಮಾಡ್ತಿರುವಂತಹ ಕೆಲಸನ ಏನು ಮಾಡ್ತಿದ್ದು, ಇಂಡಿಕೇಟ್ ಮಾಡ್ತೀವಿ. ಡೂಯಿಂಗ್ ವರ್ಡ್ಸ್ ಟೆಲ್ ಅಸ್ ವಾಟ್ ಪೀಪಲ್ ಡೂಯಿಂಗ್, ವಾಟ್ ಅನಿಮಲ್ಸ್ ಡೂಯಿಂಗ್ ಆ್ಯಂಡ್ ಆರ್ ಥಿಂಗ್ಸ್ ಆರ್ ಡೂಯಿಂಗ್. ವಿ ಕಾಲ್ ದೆಮ್ ವರ್ಬ್ಸ್. ಓಕೆ, ವಿ ಕಾಲ್ ದೆಮ್ verbs. For example, sleeping. He is sleeping now. So sleeping is one of the example of verb. Next, eating. Next one is eating. Then running. Next one is running. Okay, you can see that pictures. First one is eating. First one is sleeping. Second one is eating. Next, third one is running. Those are all example for verbs. Okay,
ಡೂಯಿಂಗ್ ವರ್ಡ್ಸ್, ಡೂಯಿಂಗ್ ವರ್ಕ್. ಇಲ್ಲಿ ಏನು ಮಾಡ್ಬೇಕು ನೀವು? ಯಾವೊಂದು ಕೆಲಸ ನಡೀತಾ ಇರುತ್ತೋ ಆ ಕೆಲಸಗಳನ್ನು ಇಂಡಿಕೇಟ್ ಮಾಡಬೇಕು ವರ್ಬ್. ಹೌದು, ಅದ್ರ ಜೊತೆಗೆ ಏನಾಗಿರಬೇಕು? ING ಕೂಡ ಇರಬೇಕು. ING ಇತ್ತು ಅಂದ್ರೆ ಅದಿನ್ನೂ ಕೆಲಸ ನಡೆಯಾಕತ್ತೈತಿ, ಕಂಟಿನ್ಯೂಯೇಷನ್ ಐತಿ ಅಂತ ಅರ್ಥ. ING ಇರದೇ ಇದ್ರೂ ಕೂಡ ಅದು ವರ್ಬ್ ಆಗ್ತೈತಿ, ಬಟ್ ಅದು ಕಂಟಿನ್ಯೂಯೇಷನ್ ಆಗಿ ಇಡಲ್ಲ. ಡೂಯಿಂಗ್ ವರ್ಡ್ಸ್ ಅಂದ್ರೆ ಕಂಟಿನ್ಯೂಯೇಷನ್ ಇರಬೇಕು. ಡೂಯಿಂಗ್ ವರ್ಡ್ಸ್ ಟೆಲ್ಸ್ ಅಸ್ ವಾಟ್ ಪೀಪಲ್, animal or things are doing. or things are doing means ಅಂದ್ರೆ ಅವು ಕೆಲಸ ಮಾಡಿರುವಂಥದ್ದು, ಅದನ್ನ ಏನು ಮಾಡ್ತೀವಿ? we call them verbs. ಅವುಗಳನ್ನ ಇಂಡಿಕೇಟ್ ಮಾಡುವಂಥ ವರ್ಡ್ಸ್ಗಳನ್ನ ನಾವು ಏನಂತ ಕರಿತೀವಿ? ವರ್ಬ್ಸ್ ಅಂತ ಕರಿತೀವಿ. ಓಕೆ, next we go to next. Write under each picture what they are doing. Okay, all of you see your textbook. Next question. Write under each picture what they are doing. See here. Write under each picture. They give already some of the pictures in this book and then some words gave this box. Okay, first you see the picture and write correct word, write correct doing word in this blanks. Okay, see here. Next one is write under each picture what they are doing. See here, all of you see this picture. First one is what she doing? She is crying. She is crying. Okay, first one is crying. She is crying. Okay, doing words, people doing words. She is crying. Okay, crying is a verb. Next one is, all of you see this picture and write under this blank. Okay, this answer crying. She is crying. Next one is what he did, what he doing? He is reading. He is reading. Second one is reading. Second one is reading. Next, third one, write in your book these all answers in that blank. Okay, next one is skipping. Next one is skipping. She is skipping. Okay, next one is skipping. Sorry. Second one is writing. Second one is writing. Second one is writing. He is writing. Okay, see. Next one is, fourth one is reading. Fourth one is reading. Fourth one is reading. Okay, next one is swimming. See this picture. Next one is swimming. Fifth one, swimming. Okay, sixth one is laughing. Sixth one is laughing. Okay, sixth one is laughing. Then seventh one is, see this picture. Seventh one is singing. She is singing. Okay, seventh one is singing. Okay, eighth one is, see this picture. All of you see this picture. She is cooking. She is cooking. She is cooking. What she doing? She is cooking. She is busy cooking. Next one, 9. Dancing. See this picture. She is dancing. She is dancing. Okay, dancing.
She is dancing. Okay, all of you write in your book correct blank. Okay, in that correct blank under the picture. Okay, see here, first one is crying, first one is crying, first one is crying, she is crying, second one is he is writing, he is writing. Next, third one is she is skipping, she is skipping. Next, fourth one is reading, fourth one is reading, he is reading. First you mind in your, okay, see here, first ನೀವು ಏನು ಮಾಡಬೇಕು, ನಿಮ್ಮ ತಲೆ ಇಟ್ಕೋಬೇಕು ಡೂಯಿಂಗ್ ವರ್ಡ್ಸ್. ಈ ಒಂದು ವರ್ಬ್ ಏನು ಹೇಳಾಕತ್ತಿ, ಡೂಯಿಂಗ್ ವರ್ಡ್ಸ್, ಮಾಡುವಂತಹ ಕೆಲಸ, ಮಾಡುವಂತಹ ಡೂಯಿಂಗ್, ನಡೆದಿರುವಂತಹ ವರ್ಡ್ಸ್ಗಳು, ಆ ಒಂದು ಕೆಲಸಗಳನ್ನು ಇಂಡಿಕೇಟ್ ಮಾಡುವಂತಹ ವರ್ಬ್. ಇಲ್ಲಿ ಏನಾಗೈತಿ, ಕ್ರೈಯಿಂಗ್ ಅಂದ್ರೆ ನಾವು ಮಾಡಕತ್ತಾನ, ಡೂಯಿಂಗ್ ವರ್ಡ್ಸ್ ಇದು, ಹೌದು. ಅವಾಗ ಕ್ರೈಯಿಂಗ್ ಅಳಾಕತ್ತಾನವ, ಈಗ ಅದು ಕಂಟಿನ್ಯೂ ಐತಿ, ಹೌದು. ಆ ಪಿಕ್ಚರ್ ನೋಡ್ರಿ ನೀವು, ಅಲ್ಲಿ ಏನಾಗೈತಿ, ಅವ ಅಳಾಕತ್ತಾನ, ಅದು ಡೂಯಿಂಗ್ ವರ್ಕ್ ಅಂದ್ರೆ ಅವ ಡೂಯಿಂಗ್ ವರ್ಡ್ಸ್ ಅಂದ್ರೆ ನಡೆಯುವಂತಹ, ಕಂಟಿನ್ಯೂಯೇಷನ್ ಆಗಿ ನಡೆದಿರುವಂತಹ ಕೆಲಸ, ಹೌದು. ಅದಕ್ಕೆ ಕ್ರೈಯಿಂಗ್, ಕ್ರೈಯಿಂಗ್ ಅನ್ನೋದು ಏನಾಗೈತಿ, ನಡೆದೈತಿ, ಡೂಯಿಂಗ್ ವರ್ಡ್ಸ್. ಓಕೆ, ನೆಕ್ಸ್ಟ್ ರೈಟಿಂಗ್, ಸ್ಕಿಪ್ಪಿಂಗ್, ದೆನ್ ರೀಡಿಂಗ್. ಹಿ ಈಸ್ ರೀಡಿಂಗ್. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಹಿ ಈಸ್ ಸ್ವಿಮ್ಮಿಂಗ್, ಹಿ ಈಸ್ ಸ್ವಿಮ್ಮಿಂಗ್. ಸಿ ದಟ್ ಪಿಕ್ಚರ್. ಓಕೆ, ಹಿ ಈಸ್ ಸ್ವಿಮ್ಮಿಂಗ್. ನೆಕ್ಸ್ಟ್ ಒನ್ ಈಸ್ he is laughing, next one is laughing. Next one is she is singing, she is singing. Next, she is cooking. See that picture? Okay, cooking, she is cooking. Okay, next one is dancing, she is dancing, she is dancing. Okay, all of you write in your textbook these all doing words in that under the picture. Okay, in correct blanks. Okay, ಡೆಫಿನಿಷನ್ ಕರೆಕ್ಟ್ ಆಗಿ ತಲೆಯಿಟ್ಕೊಂಡ್ಬಿಡ್ರಿ. ಡೂಯಿಂಗ್ ಮೀನ್ಸ್ ನಡೆಯುವಂತಹ ಕೆಲಸ, ಏನು ನಡೆದೈತಿ, ಕ್ರೈಯಿಂಗ್, ರೈಟಿಂಗ್, ರೀಡಿಂಗ್, ಪ್ಲೇಯಿಂಗ್, ಮತ್ತು ಸ್ವಿಮ್ಮಿಂಗ್, ಸ್ಕಿಪ್ಪಿಂಗ್, ಏನಾಗಿಲ್ಲ ಅದು ನಡೆಯುವಂತಹ ಕೆಲಸ ಆಗಿತ್ತು ಅಂದ್ರೆ ಅದು ಏನಾಗ್ತೈತಿ, ವರ್ಬ್ ಅಂತ ಕರಿತೀವಿ, ಡೂಯಿಂಗ್ ವರ್ಡ್ಸ್ಗಳನ್ನು. Okay, now I hope all of you written these all answers. Okay, read in your home. First, you read in your home these all answers and definition, mainly definition. Okay, doing words tell us. See here, doing words tell us what people, animal or things are doing. We call them verbs. Okay, ಯಾವೊಂದು ಕೆಲಸ ನಡೀತಿರುತ್ತೋ, ಡೂಯಿಂಗ್ ವರ್ಡ್ಸ್ ಅಂದ್ರೆ ನಡೀತಿರುವಂತಹ ಕೆಲಸಗಳನ್ನು ಇಂಡಿಕೇಟ್ ಮಾಡಬೇಕು, ಹೌದು. ನಡೆಯುವಂತಹ ಕೆಲಸಗಳನ್ನು, ನಡೀತಾನೆ ಇರುವಂತಹ ಕೆಲಸಗಳನ್ನು ಇಂಡಿಕೇಟ್ ಮಾಡಿತ್ತು ಅಂದ್ರೆ ನಾವು ಅದನ್ನು ಇಂಡಿಕೇಟ್ ಮಾಡುವಲ್ಲಿ ಯಾವ ವರ್ಡ್ಸ್ಗಳನ್ನು ಬಳಸ್ತೀವಿ, ವರ್ಬ್ಗಳನ್ನು ಬಳಸ್ತೀವಿ. ಓಕೆ, ಓಕೆ, see here students, remaining we will continue next class. All of you
read in your home these all examples and definitions. Okay, thank you. We will meet next class and remaining examples. Okay, with remaining examples.